ನಮಸ್ಕಾರ ಫ್ರೆಂಡ್ಸ್. ಫ್ಯಾಂಟಾಸ್ಟಿಕ್ ಊಟ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಪಾಯಸ ಮಾಡಿದ್ರು. ಅದನ್ನ ರೆಕಾರ್ಡ್ ಮಾಡಿ ಎಲ್ಲಾರ್ಗೂ ಹೇಗ್ ಮಾಡೋದಂತ ತೋರ್ಸೋಣ ಅಂತ ಇದ್ವಿ. ಸೊ ಇಲ್ಲಿಗೆ ಫಸ್ಟ್ ಗಸಗಸೆ ತಗೊಂಡಿದ್ದೀವಿ, ಬಾದಾಮಿ ತಗೊಂಡಿದ್ದೀವಿ, ಏಲಕ್ಕಿ, ಗೋಡಂಬಿ, ಕೊಬ್ಬರಿ ಇದೆ. ಇದ್ರ ಜೊತೆಗೆ ಶಾವ್ಗೆ ಪಾಯಸ ಇರೋದ್ರಿಂದ ಶಾವ್ಗೆನೂ ತಗೊಂಡಿದ್ದೀವಿ. ಈ ಒಣ ಕೊಬ್ಬರಿ ಜೊತೆಗೆ ಗಸಗಸೆ ಮತ್ತು ಬಾದಾಮಿನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಕ್ಲೀನ್ ಆಗಿ ರುಬ್ಕೊಂಡ್ಬಿಡೋಣ ಫಸ್ಟ್. ಅದನ್ನ ಸೈಡಿಗೆ ಇಕ್ಕೋಣ. ನೋಡಿ, ಹೀಗೆ ರುಬ್ಕೊಂಡಿದೀವಿ. ಈಗ ದ್ರಾಕ್ಷಿ ಮತ್ತೆ ಗೋಡಂಬಿನ ತಗೊಂತಿದ್ವಿ. ಇದನ್ನ ನೀಟಾಗಿ ಹುರಿಬೇಕು. ಸೊ ಒಂದ್ ಪಾತ್ರೆಯಲ್ಲಿ 3 ಇಂದ 4 ಚಮಚ ತುಪ್ಪನ ತಗೊಂತಿದ್ವಿ. ಈ ತುಪ್ಪನ ನಾವು ನೀಟಾಗಿ ಬಿಸಿ ಆಗೋ ತನಕ ವೇಟ್ ಮಾಡೋಣ ಸ್ವಲ್ಪ. ಒನ್ಸ್ ಬಿಸಿ ಆಗಿದ ತಕ್ಷಣ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ವಲ್ಲ ಅದನ್ನ ಹಾಕಿ ಕ್ಲೀನಾಗಿ ಹುರಿಯೋಣ. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಲಿ, ಪಾಯಸ ಟೇಸ್ಟ್ ಚೆನ್ನಾಗಿರುತ್ತೆ. ಹುರಿತಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ದ್ರಾಕ್ಷಿದು ಕಲರ್ ಚೇಂಜ್ ಆಗಿ ಸ್ವಲ್ಪನೇ ದಪ್ಪ ಆಗ್ತಿದೆ. ಸೊ ಆ ತರ ಬಂದಿದಾಗ ಅದನ್ನ ತೆಗೆದು ನಾವು ಸೈಡಿಗೆ ಹಾಕೊಳ್ಳೋಣ. ಸೊ ಅದನ್ನ ತೆಗ್ದಾದ್ಮೇಲೆ ಸೇಮ್ ತುಪ್ಪ ಇರೋ ಪಾತ್ರೆಯಲ್ಲೇ ಶಾವ್ಗೆನ ಹಾಕ್ಬಿಟ್ಟು ಅದನ್ನ ಫಸ್ಟ್ ಹುರ್ಕೊಬೇಕಾಗತ್ತೆ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ಬೋದು ನಾವು. ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮೊದ್ಲೇ, ರುಬ್ಕೊಂಡಿರೋ ಮಿಶ್ರಣನ ಆಡ್ ಮಾಡೋಣ. ಇದ್ರಲ್ಲಿ ಬೇಸಿಕಲಿ ಕೊಬ್ಬರಿ, ಗಸಗಸೆ ಮತ್ತು ಬಾದಾಮಿನ ರುಬ್ಕೊಂಡ್ಬಿಟ್ಟು ಹಾಕ್ತಿದೀವಿ. ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಪಾತ್ರೆಯಲ್ಲೇ ನೀರು ಹಾಕೋಣ. ಇದನ್ನ ಸ್ವಲ್ಪ ಹೊತ್ತು ನಾವು ಬಾಯ್ಲ್ ಆಗೋದಕ್ಕೆ ಬಿಡ್ಬೇಕಾಗತ್ತೆ. ಸೊ ಒಂದು ಪ್ಲೇಟಿಂದ ಮುಚ್ಚಿ ಸ್ವಲ್ಪ ಹೊತ್ತಲ್ಲಿ ಬಿಸಿ ಆಗಿದ ತಕ್ಷಣ ಒಂದು 3-4 ನಿಮಿಷ ಬಿಟ್ಟಾಗಿದ ತಕ್ಷಣನೇ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಶಾವ್ಗೆ ಎಲ್ಲ ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನಾವು ಇದರಲ್ಲಿ ಹಾಲು ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಹೇಗೆ ಥಿಕ್ನೆಸ್ ಬೇಕೋ ಅದ್ರ ಪ್ರಕಾರ ನೀವು ಹಾಲು ಹಾಕೊಳ್ಳಿ. ಅಂದ್ರೆ ಅಪ್ರಾಕ್ಸಿಮೇಟೇ ಮಾಡ್ಬೇಕಾಗತ್ತೆ. ಈಗ ನೀವು ನೋಡ್ಬೋದು ಶಾವ್ಗೆ ಎಲ್ಲ ಬಾಯ್ಲ್ ಆಗ್ತಿದೆ. ಇದಕ್ಕೆ 1 ಕಪ್ ಸಕ್ಕರೆ ಹಾಕೊಂತಿದ್ದೀವಿ. ನಿಮ್ಗೆ ಹೇಗೆ ಅನ್ಸುತ್ತೋ ಅಷ್ಟು ಸಕ್ಕರೆ ಹಾಕೊಬೋದು, ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಯೂಸ್ ಮಾಡ್ತಾರೆ, ಸೊ ಅದರಿಂದ 1 ಕಪ್ ಯೂಸ್ ಮಾಡ್ತಿದ್ದೀವಿ. ಬಟ್ ನೀವು ಕಮ್ಮಿ ಇವಾಗ ಹಾಕಿದ್ರು ಲಾಸ್ಟಲ್ಲಿ ಒಂದ್ಸಲಿ ಟೇಸ್ಟ್ ನೋಡಿ ನೀವು ಜಾಸ್ತಿ ಹಾಕೊಬೋದು. ಈಗ ಹುರ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಹಾಕೊಂತಿದ್ದೀವಿ. ಆಲ್ಮೋಸ್ಟ್ ಎಂಡ್ ಪ್ರಾಸೆಸ್ ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ. ರೆಡಿ ಆಗಿದ ತಕ್ಷಣ ಒಂದು ಬಟ್ಲಲ್ಲಿ ಹಾಕೊಂಡು ನೀವು ಟೇಸ್ಟ್ ಮಾಡ್ಬೋದು. ಸೊ ಸ್ವಲ್ಪ ಕ್ಲೋಸ್-ಅಪ್ ಶಾರ್ಟ್ಸ್ ತಗೊಂಡಿದ್ವಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ. ಸೊ ಶಾವ್ಗೆ ಪಾಯಸ ಇಸ್ ರೆಡಿ ಟು ಈಟ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೊಸ ವಿಡಿಯೋಸ್ ಬರೋದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.